ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ತಿರುಮಲದ ಎಲ್ಲ ಮಾಹಿತಿ ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಳಬಹುದಾಗಿರುತ್ತೆ. ದೇವನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಾಕಷ್ಟು ರೀತಿಯ ಸೇವೆಗಳು ತಿರುಮಲದಲ್ಲಿ ನೆರವೇರುತ್ತೆ. ಕೆಲವೊಂದು ಪ್ರತಿದಿನ ನೆರವೇರುತ್ತೆ, ಕೆಲವೊಂದು ವಾರದಲ್ಲಿ 3 ದಿನ ಆ ಥರ ನೆರವೇರುತ್ತೆ. ಅದರಲ್ಲಿ ಕೆಲವು ಸೇವೆಗಳು ಯಾವುದು ಅಂದರೆ ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ. ಈ 4 ಸೇವೆಗಳು ಒಂದು ಅಡ್ವಾಂಟೇಜ್ ಇದೆ. ಅದೇನು ಅಂದರೆ ಈ 4 ಸೇವೆಗಳಲ್ಲಿ ಯಾರು ಭಕ್ತರು ಭಾಗವಹಿಸ್ತಾರೋ ಅವರಿಗೆ ದೇವರ ಸಮೀಪಕ್ಕೆ ಹೋಗಿ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಇನ್ನು ಸುಪ್ರಭಾತ ಸೇವೆ ತೆಗೆದುಕೊಂಡವ್ರಿಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಇರುತ್ತೆ. ನಮಗೂ ದೇವ್ರಿಗೂ ಎಷ್ಟು ಗ್ಯಾಪ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 5 to 6 ಫೀಟ್ ಗ್ಯಾಪ್ ಇರುತ್ತೆ ಅಷ್ಟೇ. ಅಷ್ಟು ಹತ್ತಿರಕ್ಕೆ ಹೋಗ್ಬಿಟ್ಟು ದೇವರನ್ನ ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ನೀವು ಸಾಮಾನ್ಯವಾಗಿ ತಿರುಮಲಕ್ಕೆ ಹೋದಾಗ ನೀವು ನೋಡಿರ್ಬೋದು, ಜಯ ವಿಜಯ ಬಾಗಿಲಿನಿಂದ ಸಾಮಾನ್ಯವಾಗಿ ಬೇರೆ ದರ್ಶನಗಳಿರುತ್ತೆ. 300 ರೂಪೀಸ್ ಟಿಕೆಟ್ ದರ್ಶನ ಆಗಿರ್ಬೋದು, ಆರ್ಜಿತ ಸೇವೆಗಳಾದ ಕಲ್ಯಾಣೋತ್ಸವ, ವಸಂತೋತ್ಸವ, ಊಂಜಲ್ ಸೇವಾ, ಈ ಎಲ್ಲ ಸೇವೆಗಳ ದರ್ಶನಗಳು ನಿಮಗೆ ಜಯ ವಿಜಯ ತನಕ ಲಾಸ್ಟ್ ಇರುತ್ತೆ. ಆದರೆ ಈ 4 ಆರ್ಜಿತ ಸೇವೆನ ನಾವು ಆಲ್ರೆಡಿ ಹೇಳಿದ್ನಲ್ಲ, ಸುಪ್ರಭಾತ, ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ, ದೇವರ ಅತಿ ಸಮೀಪಕ್ಕೆ ಹೋಗಿ ಒಂದು ದರ್ಶನ ಮಾಡುವ ಒಂದು ಅವಕಾಶ ಇರುತ್ತೆ. ಇದು ಬೆಲೆ ತುಂಬ ಕಡಿಮೆ ಇರುತ್ತೆ. ನಿಮಗೆ ಸುಪ್ರಭಾತ ಸೇವೆ ಬಂದುಬಿಟ್ಟು ಒಬ್ಬರಿಗೆ ಬರೀ 120 ರೂಪಾಯಿ ಆಗಿರುತ್ತೆ. ಬನ್ನಿ ಡೀಟೇಲ್ ಆಗಿ ಈ ಎಲ್ಲ ಸೇವೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಹಾಗೆ ಈ ಟಿಕೆಟ್ಸ್ಗಳು ಕೂಡ ರಿಲೀಸ್ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಳ್ಳೋಣಂತೆ. ಈಗ ಹೇಳಿದ ಎಲ್ಲ ಆರ್ಜಿತ ಸೇವಾ ಟಿಕೆಟ್ಗಳು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಲಕ್ಕಿ ಡಿಪ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಮೂಲಕ ಮ್ಯಾಕ್ಸಿಮಮ್ ಇಬ್ಬರದು ಅಪ್ಲೈ ಮಾಡ್ಬೋದಾಗಿರುತ್ತೆ, ಅಥವಾ ಒಬ್ರದ್ದು ಬೇಕಿದ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹೀಗೆ ನೀವು ಅಪ್ಲೈ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು. ನಿಮ್ಮ ಆಧಾರ್ ನಂಬರು, ಹಾಗೆ ನಿಮ್ಮ ಇಮೇಲ್ ID, ನಿಮ್ಮ ಅಡ್ರೆಸ್ಸು, ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಒಮ್ಮೆ ನೀವು ಎಲ್ಲ ರಿಜಿಸ್ಟರ್ ಮಾಡಿಕೊಂಡ ನಂತರ ನಮಗೆ ಅವರು ಆನ್ಲೈನಲ್ಲಿ ಲಕ್ಕಿ ಡಿಪ್ ಮಾಡ್ತಾರೆ. ಒಂದು ಕಂಪ್ಯೂಟರ್ ರ್ಯಾಂಡಮ್ ಆಗಿ ನಂಬರ್ಸ್ನ ಸೆಲೆಕ್ಟ್ ಮಾಡ್ತಾ ಬರುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನಿಮ್ಮ ನಂಬರ್ ಏನಾದರೂ ಸೆಲೆಕ್ಟ್ ಆಗಿತ್ತು ಅಂದರೆ ನಿಮಗೆ ಮೆಸೇಜ್ ಬರುತ್ತೆ, ಈ ಥರ ಸೋ ಆ್ಯಂಡ್ ಸೋ ನಿಮಗೆ ಈ ಸೇವಾ ಅಲಾಟ್ ಆಗಿದೆ, ನೀವು ಪೇಮೆಂಟ್ ಮಾಡಬೇಕು ಅಂತ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನಲ್ಲಿ ನಿಮಗೆ ಲಿಂಕ್ ಇರುತ್ತೆ. ಇಲ್ಲಾಂದರೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ, ಅದರಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿಬಿಟ್ಟು ಲಾಗಿನ್ ಆಗಿ ನಿಮ್ಮ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಪೇಮೆಂಟ್ ಆದ ನಂತರ ನಿಮ್ಮ ಟಿಕೆಟ್ಸ್ ಡೌನ್ಲೋಡ್ ಆಗುತ್ತೆ. ಮೊದಲಿಗೆ ಸುಪ್ರಭಾತ ಸೇವೆ ಬಂದುಬಿಟ್ಟು 120 ರೂಪಾಯಿ ಆಗುತ್ತೆ. ಇದು ಪ್ರತಿದಿನ ತಿರುಮಲದಲ್ಲಿ ನಡೆಯುವ ಸೇವೆ ಆಗಿರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಕರೆಕ್ಟಾಗಿರುತ್ತೆ. ಇನ್ ಕೇಸ್ ನಿಮಗೆ ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ ಯಾವುದೇ ಟಿಕೆಟ್ನ ತೆಗೆದುಕೊಂಡ್ರೂ ನೀವು ಬೆಳಗಿನ ಜಾವ ಇರೋದ್ರಿಂದ ನೀವು ಹಿಂದಿನ ದಿನವೇ ತಿರುಮಲಕ್ಕೆ ಬಂದು ರೀಚ್ ಆಗಬೇಕಾಗುತ್ತೆ. ಬೆಳಗ್ಗೆ ಬಂದು ನೀವು ದರ್ಶನಕ್ಕೆ ಹೋಗೋದಕ್ಕಾಗೋದಿಲ್ಲ, ಯಾಕೆಂದರೆ ಘಾಟ್ ರೋಡ್ ಕ್ಲೋಸ್ ಮಾಡಿರ್ತಾರೆ. ಹಿಂದಿನ ದಿನವೇ ಬಂದು ತಿರುಮಲದಲ್ಲಿ ಹಾಲ್ಟ್ ಆಗಿರಬೇಕಾಗತ್ತೆ. ಬೆಳಗಿನ ಜಾವ 3 ಗಂಟೆಗೆ ಕರೆಕ್ಟಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಹೋಗಿ ನೀವು ಸುಪ್ರಭಾತ ಸೇವೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಎಂದಿನಂತೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಸುಪ್ರಭಾತವಾದ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಹೇಳ್ತಾರೆ. ಅದಾದ ನಂತರ ನಮಗೆ ಮಂಗಳಾಶಾಸನದಿಂದ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡ್ತಾರೆ. ಅದು ಮೂವಿಂಗ್ ಕ್ಯೂ ಇರುತ್ತೆ. ನೀವು ದೇವರ ಮುಂದೆ ಹೆಚ್ಚು ಹೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಕಂಟಿನ್ಯೂಸ್ ಆಗಿ ಮೂವಿಂಗ್ ಕ್ಯೂ ಇರುತ್ತೆ. ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಈ ಸುಪ್ರಭಾತ ಸೇವೆಗೆ ಮಕ್ಕಳನ್ನ ಅಲೋ ಮಾಡ್ತಾರೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ. ಅದಾದ ನಂತರ ನಡೆಯುವ ಸೇವೆ ಎಂದರೆ ತೋಮಾಲ ಸೇವೆ. ಈ ತೋಮಾಲ ಸೇವೆ ಯಾರಿಗೆ ಸಿಗುತ್ತೋ ಅವರಿಗೆ ತುಂಬಾನೇ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಒಂದು 40 ಮಿನಿಟ್ಸ್ ತನಕ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಈ ತೋಮಾಲ ಸೇವಾ ಟಿಕೆಟ್ ಬಂದುಬಿಟ್ಟು 220 ರೂಪಾಯಿ ಆಗಿರುತ್ತೆ. ಇದು ವಾರಕ್ಕೆ 3 ದಿನ ಮಾತ್ರ ಇರುತ್ತೆ, ಮಂಗಳವಾರ, ಬುಧವಾರ ಮತ್ತು ಗುರುವಾರ. ಇನ್ನು ಬೇರೆ ಡೇಸಲ್ಲಿ ಇರೋದಿಲ್ಲ. ಈ ತೋಮಾಲ ಸೇವೆಯಲ್ಲಿ ದೇವರಿಗೆ ಹೂಗಳಿಂದ ಅಲಂಕಾರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಚಿಕ್ಕ ಭೋಗ ಶ್ರೀನಿವಾಸ ಮೂರ್ತಿ ಅಂತ ಇರುತ್ತೆ, ಅದು ದೇವರ ಮುಂದೆ ಇರುತ್ತೆ. ಆ ಮೂರ್ತಿಗೆ ಅಭಿಷೇಕ ಕೂಡ ನೆರವೇರಿಸ್ತಾರೆ. 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿರುತ್ತೆ ಈ ಸೇವೆ. ಈ ತೋಮಾಲ ಸೇವೆಗೆ 12 ವರ್ಷದ ಒಳಗಿನ ಮಕ್ಕಳನ್ನ ಅಲೋ ಮಾಡೋದಿಲ್ಲ, ಯಾಕೆಂದರೆ ಸಾಕಷ್ಟು ಹೊತ್ತು ದೇವಸ್ಥಾನದ ಒಳಗಡೆ ಕೂತ್ಕೋಬೇಕಲ್ಲ, ಗರ್ಭಗುಡಿಯ ಮುಂದೆ ಕೂರಿಸ್ತಾರಲ್ಲ, ತುಂಬ ಜನ ಆಗಿಬಿಡ್ತಾರೆ ಅಂತ ಈ ಸೇವೆಗೆ ಅಲೋ ಮಾಡೋದಿಲ್ಲ. ಅದಾದ ನಂತರ ಮುಂದಿನ ಸೇವೆ ಬಂದುಬಿಟ್ಟು ಅರ್ಚನಾ ಸೇವೆ. ಈ ಅರ್ಚನೆ ಶ್ರೀ ವೆಂಕಟೇಶ್ವರನಿಗೆ ತುಳಸಿ ದಳಗಳಿಂದ ಸಹಸ್ರನಾಮಾರ್ಚನೆ ಮಾಡ್ತಾರೆ. ಆಮೇಲೆ ವಕ್ಷಸ್ಥಳದಲ್ಲಿರುವ ಲಕ್ಷ್ಮೀ ದೇವಿಗೆ ಕೂಡ ತುಳಸಿ ದಳದಿಂದ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಇದು ಆಲ್ಮೋಸ್ಟ್ ನಮಗೆ ಒಂದು 40 ಮಿನಿಟ್ಸ್ ಇರುತ್ತೆ. ತೋಮಾಲ ಮತ್ತು ಅರ್ಚನ ಯಾರ್ಯಾರಿಗೆ ಸಿಗುತ್ತೋ ಅವರು 40 ನಿಮಿಷ
ದೇವರ ಮುಂದೆ ಕೂತ್ಕೊಂಡು ಆರಾಮಾಗಿ ದರ್ಶನ ಮಾಡಿಕೊಂಡು ಹೊರಗೆ ಬರ್ಬೋದಾಗಿರುತ್ತೆ. ಇನ್ನು ಮುಂದಿನ ಸೇವೆ ಬಂದುಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನ ಅಂತ. ಇದು ಕೇವಲ ಮಂಗಳವಾರ ದಿನ ಮಾತ್ರ ನಮಗೆ ಅಷ್ಟದಳ ಪಾದ ಪದ್ಮಾರಾಧನ ಇರೋದು. ಈ ಸೇವೆಯಲ್ಲಿ ಬಂಗಾರ ಪುಷ್ಪಗಳಿಂದ ಶ್ರೀನಿವಾಸನ ಪಾದಗಳಿಗೆ ಅರ್ಚನೆ ಮಾಡ್ತಾ ಬರ್ತಾರೆ. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಈ ಅರ್ಚನೆ ಮಾಡುವಾಗ ನಾವು ದೇವರನ್ನು ನೋಡ್ಬೋದು, ಅಲ್ಲಿ ತನಕನೂ ನೋಡ್ಬೋದು. ಅಷ್ಟು ಹೊತ್ತು ನಮಗೆ ಟೈಮ್ ಇರುತ್ತೆ. ನಿಧಾನಕ್ಕೆ ಒಂದೊಂದೇ ನಮಃ ಅಂತ ಹೇಳ್ಕೊಂಡು ಒಂದೊಂದೇ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಅದಾದ ನಂತರ ವಕ್ಷಸ್ಥಳದಲ್ಲಿರುವ ಲಕ್ಷ್ಮೀ ಅಮ್ಮನವರು ಕೂಡ ಅರ್ಚನೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಸೇವೆ. ಈ ಸೇವೆಯಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ 40 ಮಿನಿಟ್ಸ್ ತನಕ ದೇವರ ಮುಂದೆ ಒಂದು ಕುಳಿತುಕೊಳ್ಳುವ ಅವಕಾಶ ಇರುತ್ತೆ. ಅರ್ಚನಾ ತೋಮಾಲಾಗೆ ಕಂಪೇರ್ ಮಾಡಿದ್ರೆ ಈ ಸೇವೆ ಸ್ವಲ್ಪ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ. 1250 ರೂಪಾಯಿ ಒಬ್ರಿಗಿರುತ್ತೆ. ಇನ್ನು ಇಬ್ಬರದ್ದು ಮಾಡ್ಕೋಬೇಕು ಅಂದರೆ 2500 ರೂಪಾಯಿ ಆಗಿರುತ್ತೆ. ಇದು ಮಂಗಳವಾರ ಮಾತ್ರ ಇರುತ್ತೆ. ಆಗಸ್ಟ್ 1ನೇ ತಾರೀಕಿನಿಂದ ಹಿಡಿದು ಮಂತ್ ಎಂಡ್ ತನಕ ಕಂಪ್ಲೀಟ್ ಕೋಟಾ, ಹೋಲ್ ಮಂತ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ. ಆಗಸ್ಟ್ ತಿಂಗಳ ಈ ಕಂಪ್ಲೀಟ್ ಕೋಟಾದು ಎಲ್ಲ ಸೇವೆಗಳ ಟಿಕೆಟ್ಸು ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ನಮಗೆ ಎಂಡ್ ಆಗೋದು ಮೇ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಆಗೋಗ್ಬಿಡುತ್ತೆ. ನೀವು 10:01ಕ್ಕೆ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ನೀವು 9 ಗಂಟೆ ಒಳಗಡೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಬಿಡಿ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ರಿಸಲ್ಟ್ಸ್ ಬರುತ್ತೆ. ನೀವು ರಿಸಲ್ಟ್ಸ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲೂ ನೋಡ್ಬೋದು. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲೂ ಪೋಸ್ಟ್ ಮಾಡ್ತೀವಿ. ಹಾಗೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಕೂಡ ಈ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತೀವಿ. ನೀವು ಅಲ್ಲಿ ಕೂಡ ನೀವು ನಿಮ್ಮ ಹೆಸರನ್ನ ಸರ್ಚ್ ಮಾಡುವ ಮುಖಾಂತರ ರಿಸಲ್ಟ್ಸ್ನ ನೋಡ್ಕೊಳ್ಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನ ಕೇಳ್ತಿರ್ತಾರೆ, ನಮಗೆ ಕಂಟಿನ್ಯೂಸ್ ಆಗಿ ಲಕ್ಕಿ ಡಿಪ್ನ ನಾವು ಅಪ್ಲೈ ಮಾಡ್ತಾನೇ ಇದ್ದೀವಿ, ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಇದಕ್ಕೆ ಹೆಸರೇ ಹೇಳುವಾಗೆ ಇದು ಲಕ್ಕಿ ಡಿಪ್ ಆಗಿರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾನೆ ಇರಬೇಕು. ಇಂದೆಲ್ಲ ನಾಳೆ ಸಿಗುವ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ ಕೇಸ್ ನೀವು ಅಪ್ಲೈ ಮಾಡಿದ್ರೆ ಸಿಗೋ ಚಾನ್ಸಸ್ ಆದರೂ ಇರುತ್ತೆ. ನೀವು ಅಪ್ಲೈನೇ ಮಾಡಲಿಲ್ಲ ಅಂದರೆ ಸಿಗೋದೇ ಇಲ್ಲ. ಆಮೇಲೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಅಮೌಂಟ್ ಬೇಕಾಗಿಲ್ಲ. ಇನ್ ಕೇಸ್ ನಿಮಗೆ ಸಿಕ್ಕಿದ್ರೆ ಮಾತ್ರ ನೀವು ಅಮೌಂಟ್ನ ಕಟ್ಟಬೇಕಾಗಿರುತ್ತೆ. ಹಾಗಾಗಿ ಇದು ಫ್ರೀ ಆಫ್ ರಿಜಿಸ್ಟ್ರೇಷನ್ ಇರೋದ್ರಿಂದ ನೀವು ಮಾಡ್ತಾ ಇದ್ರೆ ಒಳ್ಳೆಯದು. ಯಾಕೆಂದರೆ ನಮ್ಮ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳಿಗೆ 1 ವರ್ಷ 2 ವರ್ಷ ಆದಮೇಲೆ ಈ ಲಕ್ಕಿ ಡಿಪ್ ಸೇವೆ ಸಿಕ್ಕಿದೆ. ನಿಮಗೆ ಕಷ್ಟ ಏನಲ್ಲ, 5 ನಿಮಿಷ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡ್ಬಿಟ್ರೆ ಈ ರಿಜಿಸ್ಟ್ರೇಷನ್ ಅನ್ನೋದು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ತುಂಬಾ ವಿಶೇಷವಾಗಿರುತ್ತೆ. ಯಾವಾಗ ದೇವರ ಅನುಗ್ರಹ ನಮ್ಮ ಮೇಲೆ ಬೀಳುತ್ತೋ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಪ್ರಯತ್ನ ಪಡ್ತಾನೇ ಇರಬೇಕು. ಈ ಸಲ ಟ್ರೈ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಸಿಗುತ್ತೆ ಅಂತ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ರಿಜಿಸ್ಟ್ರೇಷನ್ನ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೇವೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋಗಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಿಮ್ಮ ಮೊಬೈಲ್ಗೆ ಬಂದಿರೋ OTP ನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಈಗ ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಆದ್ರಿಂದ ಇಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಈಗ ನೋಡಿ, ಇನ್ನ 10 o'clockಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆಲ್ಲ, ಆದ್ರಿಂದ ಕ್ಯೂ ಟೈಮ್ ಬರ್ತಿದೆ. ತುಂಬಾ ಜನ ಈಗ್ಲೇನೆ ಅಪ್ಲೈ ಮಾಡ್ತಿರ್ತಾರೆ. ಬಟ್ ನಿಮ್ಗೆ 2 days ವರೆಗೂ ಟೈಮ್ ಇರುತ್ತೆ ಈ ಒಂದು ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ನಿಮ್ಗಿನ್ನ ಮೇ 21ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಕೂಡ ಟೈಮ್ ಇರುತ್ತೆ. ಸೊ ನೀವು ಆಮೇಲೆ ನಿಧಾನವಾಗಿ ಕೂಡ ಅಪ್ಲೈ ಮಾಡ್ಕೋಬಹುದು. ನೀಟಾಗಿ ನಿಮ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ಅಪ್ಲೈ ಮಾಡಿ. ನೀವು ಅರ್ಜೆಂಟ್ ಅಲ್ಲಿ ಅಪ್ಲೈ ಮಾಡುವ ಅವಶ್ಯಕತೆ ಏನಿರೋದಿಲ್ಲ. ಸೊ ಈಗ ಈ ಕ್ಯೂ ಟೈಮ್ ಆದ್ಮೇಲೆ ನೋಡೋಣಂತೆ ಯಾವ ರೀತಿಯಾಗಿ ನಾವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ. 2 minutes ಕ್ಯೂ ಟೈಮ್ ತೋರಿಸ್ತಿದೆ. ಈಗ ನೋಡಿ ಕ್ಯೂ ಟೈಮ್ ಆಯ್ತು. ಈಗ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್ದು ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಈ ಇನ್ಸ್ಟ್ರಕ್ಷನ್ಸ್ ನ ಓದ್ಬಿಟ್ಟು ನಾವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣಂತೆ. ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ. ಇದಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈಗ ನಮ್ಮ ಜನರಲ್ ಡೀಟೇಲ್ಸ್ ಎಂಟರ್ ಮಾಡಬೇಕು. ಅದಾದ ನಂತರ ಪಿಲಿಗ್ರಿಮ್ ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕಾಗಿರತ್ತೆ. ಸೊ ಜನರಲ್ ಡೀಟೇಲ್ಸ್ ಅಲ್ಲಿ ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತೆ ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ನಾವು ಎಂಟರ್ ಮಾಡ್ಬೇಕಾಗಿರುತ್ತೆ. ಇದೆಲ್ಲ ಎಂಟರ್ ಮಾಡಿದ್ಮೇಲೆ ಪಿಲಿಗ್ರಿಮ್ ಡೀಟೇಲ್ಸ್ ನೋಡಿ ನಂಬರ್ ಆಫ್ ಪರ್ಸನ್ಸ್ ಅಂತ ಕೇಳ್ತಿದೆ. ಸೊ ನೀವು ಒಂದು ಮೊಬೈಲ್ ನಂಬರ್ ಇಂದ ಒಬ್ರಿಗೆ ರಿಜಿಸ್ಟರ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಇಬ್ಬರಿಗೆ ನಾವು ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ. ಸೊ ನಾನು 2 ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಮ್ಮ ಡೀಟೇಲ್ಸ್ ನ ಎಂಟರ್ ಮಾಡ್ತೀನಿ. ನೇಮ್, ಏಜ್, ಜೆಂಡರ್, ಫೋಟೋ ID ಪ್ರೂಫ್, ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೇಮ್ ಇನ್ನೊಂದು ಪರ್ಸನ್ದು ಕೂಡ ಸೇಮ್ ಡೀಟೇಲ್ಸ್ನ ನಾವು ಎಂಟರ್ ಮಾಡಬೇಕಾಗಿರುತ್ತೆ. ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ID ಪ್ರೂಫ್, ಆಧಾರ್ ಕಾರ್ಡ್. ಈಗ ಇಲ್ಲಿ ಫೋಟೋ ID ನಂಬರ್ಸ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಯಾವ್ಯಾವ ಸೇವೆ ಇರುತ್ತೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ತೋಮಾಲ ಸೇವೆ, ಅರ್ಚನಾ, ಅಷ್ಟದಳ ಪಾದ ಪದ್ಮಾರಾಧನ ಮತ್ತು ಸುಪ್ರಭಾತ ಸೇವೆ. ಇದರ ಕಾಸ್ಟ್ ಕೂಡ ಇಲ್ಲೇ ಹಾಕಿರ್ತಾರೆ.
ನೀವಿಲ್ಲಿ ನೋಡ್ಬೋದು 220 ರೂಪೀಸ್ ಪರ್ ಪರ್ಸನ್ ತೋಮಾಲ ಮತ್ತೆ ಅರ್ಚನಾ ಸೇವೆ, ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ನಮಗೆ 1250 ರೂಪಾಯಿ ಆಗುತ್ತೆ, ಮತ್ತೆ ಸುಪ್ರಭಾತ ಸೇವೆ 120 ರೂಪಾಯಿ. ಮತ್ತೆ ಇಲ್ಲಿ ಸೇವೆ ಟೈಮಿಂಗ್ ಮತ್ತೆ ರಿಪೋರ್ಟಿಂಗ್ ಟೈಮ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಈಗ ನೀವು ಸೇವೆ ಮತ್ತು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾವಿಲ್ಲಿ ಸೆಲೆಕ್ಟ್ ಸೇವಾ ಅಂಡ್ ಡೇಟ್ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು, ಈಗ ನಮ್ಗೆ ಏನಾದರೂ ತೋಮಾಲ ಸೇವೆ ನಾವು ಜಸ್ಟ್ ಈಗ ಆಗಸ್ಟ್ 12th ಆಗಸ್ಟ್ 13ಗೆ ಬೇಕು ಅಂದರೆ ಈ ರೀತಿಯಾಗಿ ನಾವು ಡೇಟ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಗ್ರೀನ್ ಸೆಲೆಕ್ಟೆಡ್ ಅಂತ ತೋರಿಸುತ್ತೆ. ಇನ್ ಕೇಸ್ ನಮ್ಗೆ ಎಲ್ಲ ಸೇವೆಗಳು ಎಲ್ಲ ಡೇಟಲ್ಲೂ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಿಮ್ಗೊಂದು ಚೆಕ್ ಬಾಕ್ಸ್ ಇದೆ, ಸೆಲೆಕ್ಟ್ ಆಲ್ ಸೇವಾಸ್ ಆರ್ ಡೇಟ್ಸ್ ಅಂತ. ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಇವಾಗ ಎಲ್ಲಾನು ಸೆಲೆಕ್ಟ್ ಆಗಿದೆ, ಎಲ್ಲಾ ಸೇವೆಗಳು ಎಲ್ಲಾ ಡೇಟ್ ಅಲ್ಲೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಮತ್ತೆ ಇಲ್ಲಿ ನಿಮ್ಗೆ ಟೋಟಲ್ ನಂಬರ್ ಆಫ್ ಟಿಕೆಟ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ತೋಮಾಲ ಸೇವೆ ಫುಲ್ ಆಗಸ್ಟ್ ಮಂತ್ಗೆ ನಮಗೆ 90 ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಅರ್ಚನಾ ಕೂಡ 90 ಟಿಕೆಟ್ಸ್, ಅಷ್ಟದಳ ಪಾದ ಪದ್ಮಾರಾಧನಾ 180 ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಅದೇ ಸುಪ್ರಭಾತ ಸೇವಾ ಟಿಕೆಟ್ಸ್ ನಮಗೆ 8300 ಟಿಕೆಟ್ಸ್ ಅವೈಲೇಬಲ್ ಇದೆ. ಸೊ ಈ ರೀತಿಯಾಗಿ ನಿಮ್ಗೆ ಟೋಟಲ್ ನಂಬರ್ ಆಫ್ ಟಿಕೆಟ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು, ಮತ್ತೆ ಯಾವ್ಯಾವ ಡೇಟ್ಸ್ಗೆ ಸೇವೆ ಇರುತ್ತೆ ಪ್ರತಿಯೊಂದು ಡೀಟೇಲ್ಸ್ ನೀವು ಇಲ್ಲಿ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಆದ್ಮೇಲೆ ಕಂಟಿನ್ಯೂ ಟು ರಿವ್ಯೂ. ಇಲ್ಲಿ ನಿಮ್ಗೆ ಏನಾದರೂ ಚೇಂಜ್ ಮಾಡಬೇಕು ಅಂತಿದ್ರೆ ಜನರಲ್ ಡೀಟೇಲ್ಸ್ ಅಥವಾ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ಎಡಿಟ್ ಅಂತ ಕೊಟ್ಬಿಟ್ಟು ಚೇಂಜ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಆಧಾರ್ ನಂಬರ್ ರಾಂಗ್ ಹಾಕಿದ್ರೆ ಅಥವಾ ನಿಮ್ಮ ನೇಮ್ ರಾಂಗ್ ಹಾಕಿದ್ರೆ ಸೊ ಇಲ್ಲಿ ಚೇಂಜ್ ಮಾಡ್ಕೋಬಹುದಾಗಿರುತ್ತೆ. ಅದಾದ್ಮೇಲೆ ಈಗ ಎಲ್ಲ ಸೇವೆ ಮತ್ತೆ ಡೇಟ್ ಸೆಲೆಕ್ಟ್ ಆಗಿದೆ ಅಲ್ಲ, ಕನ್ಫರ್ಮ್ ಅಂಡ್ ಸಬ್ಮಿಟ್. ಈಗ ನೋಡಿ ನಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಯು ಹ್ಯಾವ್ ಬೀನ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ಸೇವಾ ಇಡಿ. ಇದು ಓಕೆ ಕ್ಲಿಕ್ ಮಾಡಿದ ತಕ್ಷಣನೇ ನಮ್ಗೆ ಇಲ್ಲಿ ನೋಡಿ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹಾಕಿದ್ದಾರೆ. 21 ಮೇ ಮಧ್ಯಾಹ್ನ 12 ಗಂಟೆಗೆ ನಮಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಈ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಇಲ್ಲಾಂದ್ರೆ ನೀವು ಬುಕಿಂಗ್ ಹಿಸ್ಟ್ರಿಗೆ ಹೋಗಿ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ನೀವು ಲಕ್ಕಿ ಡಿಪ್ ಸೇವೆಗಳಿಗೆ ರಿಜಿಸ್ಟರ್ ಮಾಡ್ಕೋಬಹುದು. ಇದೆಲ್ಲ ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಎಲ್ಲಾ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.